ಇಡೀ ಕರ್ನಾಟಕನ ನಗಿಸಿದಂತಹ ನಮ್ಮ ಕುಟುಂಬ, ನಾವೆಲ್ಲರೂ ಏನು ನಿಂತಿದ್ದೀವಿ, ನಮ್ಮೆಲ್ಲರೂ ಕುಟುಂಬದ ಒಂದು ಕೂಸು. ಸೊ ಇವತ್ತು ಇಲ್ಲ ಅನ್ನೋ ಒಂದು ಬೇಸರ ತುಂಬ ಇದೆ, ತುಂಬ ನೋವಾಗ್ತದೆ ವಿಷಯ ಕೇಳಿದಾಗಲೇ. ಯಾಕಂದರೆ ನಾನು ಇದುವರೆಗೂ ಮಂಗಳೂರಿನ ಗೆಳೆಯರು ತುಂಬ ಜನ ಇದ್ದಾರೆ. ನಮ್ಮ ಸೀಸನ್ 1 2 ಆಗಿರ್ಬೋದು, ತುಂಬ ಜನ ಇದ್ದಾರೆ. ಆದರೆ ಯಾವುದೂ ಫಂಕ್ಷನ್ಗಳಿಗೆ ಅಂತ ನಾನು ಯಾವಾಗಲೂ ಬಂದಿರಲಿಲ್ಲ ಮಂಗಳೂರಿಗೆ. ಸೊ ಈ ಥರದ್ದೊಂದು ಇನ್ಸಿಡೆಂಟ್ ಆಗಿ ಈ ಥರ ಬರಬೇಕಾಯ್ತಲ್ಲ ಅನ್ನೋ ಒಂದು ಬೇಜಾರು ಭಾಳ ಇದೆ. ಒಬ್ಬ ಒಳ್ಳೆ ಗೆಳೆಯ, ನಾನು ಹೇಳಿದಾಗೆ ಯಾರೂ ಕೂಡ ಆತನನ್ನು ಎಲ್ಲಿ ಯಾರ ಜೊತೆಲಿದ್ರು ನಗ್ನಗ್ತಾ, ರಿಹರ್ಸಲ್ ಟೈಮಲ್ಲೂ ನಗ್ತಾ, ಸ್ಟೇಜ್ ಮೇಲೂ ನಗಿಸ್ತಾ ಇದ್ದಂಥ ವ್ಯಕ್ತಿ. ಅದೇ ನಾನು ಹೇಳಿದ್ನಲ್ಲ, ಈಗ ಇದೆಲ್ಲ ನಮ್ಮ ಕುಟುಂಬನೇ. ಇದು ಸೀಸನ್ 1 ಸೀಸನ್ 2 ಅಂತ ಏನಿಲ್ಲ, ಎಷ್ಟೇ ಸೀಸನ್ಗಳಾದರೂ ಅದೆಲ್ಲ ನಮ್ಮ ಕುಟುಂಬನೇ. ಸೊ ಆ ಕುಟುಂಬದ ಒಂದು ಕೂಸು ಇಲ್ದಂಗೆ ಆಗಿದೆ. ಒಂದು ಅಂತಂದರೆ ಸ್ವಲ್ಪ ದಿನಗಳ ಹಿಂದೆ, ಸ್ವಲ್ಪ ವರ್ಷಗಳ ಹಿಂದೆ ಅವರ ತಂದೆನ ಕಳ್ಕೊಂಡಿದ್ರು ಅಂತೇಳಿ ಹೇಳಿದ್ರು. ಇದು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಇವಾಗ ಬರಬೇಕಾದ್ರೆ ಮತ್ತೆ ಎಲ್ಲ ವಿಷಯಗಳನ್ನ ಕೇಳ್ಕೊಂಬಂದಾಗ ಅನಿಸಿದ್ದು, ತಂದೆ ಕಳ್ಕೊಂಡಿದ್ರು. ಮನೆಗೆ ಆಧಾರ ಸ್ತಂಭವಾಗಿದ್ದು ನಮ್ಮ ರಾಕಿ. ಸೊ ಈಗ ಅವನನ್ನು ಕಳ್ಕೊಂಡಿರುವಂಥ ತಾಯಿ ಮತ್ತು ತಂಗಿ. ಆದರೆ ನಾವು ರಾಕಿ ಇಲ್ಲ, ಆದರೆ ರಾಕಿ ಸ್ಥಾನದಲ್ಲಿ ನಾವೆಲ್ಲರೂ ಇರ್ತೀವಿ. ಆ ತಾಯಿಗೆ ತಂಗಿಗೆ ಸಪೋರ್ಟಾಗಿ ನಾವೆಲ್ಲರೂ ನಿಂತ್ಕೊತೀವಿ ಅಂತ ಬಟ್ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ. ಅಮ್ಮ ಮಗಳಿಗೆ ಈ ನೋವನ್ನು ಭರಿಸುವಂಥ ಶಕ್ತಿನ ದೇವ್ರು ಕೊಡಲಿ. ನಮ್ಮ ಕಾಮಿಡಿ ಕ್ಲಬ್ ಬರೋಕ್ಕಿಂತ ಮುಂಚೆನೇ ಫ್ರೆಂಡ್ಸ್ ನಾವು ಊರಲ್ಲಿ ಯಾವುದೋ ಆಡಿಷನ್ಗೆ ಹೋದ್ರು ಜೊತೆಗೆ ಹೋಗೋರು. ಸೊ ಸೆಲೆಕ್ಟ್ ಆದಾಗಲೂ ಅಷ್ಟೇ 8 ವರ್ಷ ಹೆಚ್ಚು ಜೊತೆ ತಿಂದಿದ್ದೀವಿ, ಒಂದೇ ಡಬ್ಬೆ ಮಲಗ್ತಿದ್ದೀವಿ ಸರ್. ಅವರ ಆ ಕ್ಷಣಗಳು ತುಂಬ ನೆನ್ನೆ ನೈಟ್ 10 ಫೋನ್ ಮಾಡಿದ್ದೆ. 17 ಒಂದು ಪ್ರೋಗ್ರಾಮ್ ಇದೆ, ಬರ್ತೀಯ ಅಂತ. ಬರ್ತೀನಿ, ಬಟ್ ಬೇಗ ಕಳಿಸ್ಬೇಕು, ಇವತ್ತು ಬೆಳಿಗ್ಗೆ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ದ. ಬಟ್ ನೈಟು 1 ಗಂಟೆ 1:15 ಹೋಗಿದ್ದಾರೆ. ಯಾವುದಕ್ಕೂ ಬೇಜಾರಂತ ಇರಲಿಲ್ಲ. ಏನು ಯಾರೇ ಬೈಲಿ, ಏನೇ ಸೀರಿಯಸ್ ವಿಷಯ ಇರಲಿ, ಬೇಜಾರಂತ ಮಾತಾಡ್ತಿಲ್ಲ. ತುಂಬ ಖುಷಿಲಿದ್ದ ಇವತ್ತು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.